ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳಕತ್ತೀನಿ. ನಾನು ನಿನ್ನೆ ಅಲ್ಲ ಮೊನ್ನೆ ಎಲ್ಲಿಗೆ ಲಾಗ್ ಮುಗಿಸಿದ್ನಿ, ಅಲ್ಲಿಂದ ಲಾಗ್ನ ಕಂಟಿನ್ಯೂ ಹಾಕಾಕತ್ತೀನಿ. ಮನ್ವಿತಿನ ಬರ್ತ್ಡೇ ಲಾಗು ಒಂದಿನ ಗ್ಯಾಪ್ ಆಗಿಬಿಡ್ತಾ, ಹಾಕೋಕ್ಕಾಗಲಿಲ್ಲ. ಯಾಕಂದ್ರೆ ನಾನು ಮಿಡ್ಲು ಮತ್ತು ಊರಿಗೆ ಹೋಗಿದ್ದೆ. ತನ್ನೊಂದು ಅಡ್ಮಿಷನಿಂದು ಲಾಸ್ಟ್ ಡೇಟ್ ಅಂತ ಅನೌನ್ಸ್ ಮಾಡಕತ್ತಿದ್ರು. ಹಂಗಾಗಿ ಹೋಗಿದ್ದೆ ನಾನು. ಹಾಗಾಗಿ ಅಲ್ಲಿ ಸುಸ್ತಾಗಿ ಹೋಗಿ ಮಲ್ಕೊಂಬಿಟ್ಟೆ, ಎಡಿಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಿನ್ನೆ ಮೊನ್ನೆ ಲಾಗ್ ಹಾಕೋಕ್ಕಾಗಲಿಲ್ಲ, ಕಂಟಿನ್ಯೂಷನ್ ಲಾಗು. ಹಾಗಾಗಿ ಅಲ್ಲಿಂದ ಲಾಗನ್ನ ಕಂಟಿನ್ಯೂ ಮಾಡಿ ಈ ಲಾಗ್ನಲ್ಲಿ ಹಾಕಾಕತ್ತೀನಿ ರೀ. ಮನ್ವಿತಿನ ಬರ್ತ್ಡೇ ಸೆಲೆಬ್ರೇಷನ್ ಲಾಗ್ ಆಗಿರ್ತೈತಿ ಇದು. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಯಾಕಂದ್ರೆ ಹಳ್ಳಿ ಒಳಗೆ ಬರ್ತ್ಡೇನ ಈ ಥರ ಮಾಡ್ತೀವಿ, ಯಾವ ಥರ ಮಾಡ್ತಾರೆ ಅನ್ನೋದನ್ನ ಇದ್ರೊಳಗೆ ಶೇರ್ ಮಾಡ್ಕೊಡೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಅವತ್ತೇನಾಯ್ತಂದ್ರೆ ರೇಣುಕಾ ಅಲ್ರಿ, ನಾವು ರೇಣುಕಾ ಮತ್ತು ಪ್ರಶಾಂತ ನಾನು ಸೇರಿ ಅದೆಲ್ಲ ಅಲಂಕಾರ ಅದು ಮಾಡಿದ್ವಿ. ಆಮೇಲೆ ನಮ್ಮ ಚೈತ್ರ ಕಾರ್ಮಡಕ್ಕೆ ಹಚ್ಚಿದ್ಲು. ಹಾಗೆ ರಾತ್ರಿ ಅಡುಗೆನೂ ಮಾಡಿಬಿಡೋಣ ಅಂಥೇಳಿ ರಾತ್ರಿ ಅಡುಗೆನೂ ನಾನು ಮಾಡಾಕತ್ತಿದ್ದೆ. ಪಲಾವ್ ಮಾಡಿಬಿಡೋಣ ಅಂತ ಹೇಳಿದ್ಲು ರೇಣುಕಾ. ಹಂಗಾಗಿ ಪಲಾವ್ಗೆ ಇಡಾಕತ್ತೀನಿ ರೀ ನಾನು. ಆಮೇಲೆ ಅದು ಬರ್ಡೇ ಮಾಡ್ಕೋತ ಫೋಟೋ ಗೀಟೋ ತಗೊತ ನಿಂತ್ಬಿಟ್ರೆ ಟೈಮ್ ಹೋಗಿದ್ದ ಗೊತ್ತಾಗಲ್ಲ. ಆಮೇಲೆ ರಾತ್ರಿ ಊಟಕ್ಕೆ ಅಲ್ಲೇ ಮಕ್ಕಳೆಲ್ಲ ಕಿರಿಕಿರಿ ಕೊಡ್ತಾರೆ. ದೊಡ್ಡವ್ರನ್ನ ಅಲ್ಲೇ ಬೇಗ ಉಣ್ಮಕೋತಾರೆ. ಹಳ್ಳ್ಯಾಗ ನಮ್ಮಂಗಿಲ್ಲ, 9 ಅನ್ನೋದ್ಲೇ ಅಲ್ಲೇ ಊಟ ಮುಗ್ದಿರ್ತೈತಿ. ಹಾಗಾಗಿ ಲೇಟ್ ಆದ್ರೆ ಸರಿ ಹೋಗಿರಲ್ಲ, ಮೊದಲೇ ಮಾಡ್ಕೊಬಿಡೋಣ ಅಂತೇಳಿ ಹೇಳಿ ಬೇಗ ಅಡುಗೆ ಮಾಡಾಕತ್ತಿದ್ರಿ ನಾನು. ನೀವು ಇಲ್ಲಿವರೆಗಿನ ಲಾಗ್ನ ನೋಡಿರಿ. ಮುಂದಿನ ಭಾಗ ಮುಂದಿಂದು ಏನೆಲ್ಲ ಆಗೈತಿ ಈ ಮುಂದೆ ಎಲ್ಲ ಶೇರ್ ಮಾಡ್ಕೊಂಡೀನಿ, ನೋಡ್ಕೊಂಬರ್ರಿ. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಯಾವ ಮಕ್ಕಳಿಗೆಲ್ಲ ಕಲ್ಸ್ಬೇಕನ್ನೋದು ಇಲ್ಲ ಅವ್ರ ತಲೆಯಾಗ. ಅಕ್ಕ ನಿಮ್ಮ ಶಾಣೆ ಎಲ್ಲ ಮಾಡ್ಬಿಡ್ತಾರೆ, ಅದು ಬಿಟ್ಟೆ ಲಾಸ್ಟ್ ಬರೋದ ಬಾಯ್ಲಿ ಬರೋದು 2 ಚಂದ ಐತಲ್ಲ ವಾತಾವರಣ. ಹಳದಿ ಮಾಡಾಗೈತಿ, ಮಳೆ ಐತತ್ತ ನೋಡಿ ಹಚ್ಚಿದ್ದ. ಈಗ ನೋಡ್ರಿ, ನಾವು ಅಡುಗೆ ಎಲ್ಲ ಮಾಡಿದ್ವಿ. ಹೊರಗಡೆ ಫುಲ್ ವಾತಾವರಣ ತಂಪಾದ ವಾತಾವರಣ ಇತ್ತು, ಮಾಡನಾಗಿತ್ತು. ಹಾಗಾಗಿ ಮಳೆಯಲ್ಲಿ ಬರುತ್ತೇನೋ ಅಂಥೇಳಿ ನಮಗೆ ಗಾಬರಿ ಐತೆ. ಯಾಕಂದ್ರೆ ಒಂಚೂರು ಮಳೆಗಳು ಬಿಟ್ಟರೆ ಹಳ್ಳಿಯಾಗ ಕರೆಂಟ್ ತೆಗೆದುಬಿಡ್ತಾರೆ, ಏನು ಮಾಡೋಕ್ಕೂ ಆಗೋದೇ ಇಲ್ಲ. ಹಾಗಾಗಿ ಬೇಗ ಮಾಡಿ ಮುಗಿಸ್ಬೇಕಂತೇಳಿ ತಯಾರಿ ಎಲ್ಲ ನಡೆಸಿದ್ವಿ. ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ರಿ. ಆದ್ರೆ ಏನಾಯ್ತಂದ್ರೆ ಇಲ್ಲಿ ಏನಂತಂದ್ರು, ಮಂದಿ ಕರೆಯೋಣ ಅಕ್ಕ, ಇಲ್ಲಿ ಮಂದಿ ಬರ್ತಾರೆ ಅಂತ ಹೇಳಿದ್ಲೆ ರೇಣುಕಾ. ಹಾಗೆ ನಮ್ಮ ಅಮ್ಮನೇ ಹೇಳಿದ್ರು ಮಂದಿ ಕರೀರಿ ಅಂತೇಳಿ. ಸರಿ ಆಯ್ತು ಹಾಗಾದ್ರೆ ಕರೆಯೋಣ ಅಂತೇಳಿ ಅಂದ್ಕೊಂಡು ಯೋಚನೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆದರೆ ಏನಾಯ್ತು, ನಮ್ಮ ಮಮ್ಮಿ ಏನು ಹೇಳಿದ್ಲು, ಈಗ ಬೇಡ ಸ್ವಲ್ಪ ಹೊತ್ತು ಮುಣಗಲಿ ಅಂದರೆ ಚೆಂದಾಗುತ್ತಾ ಅಂತ ಅಂದ್ಲು. ಹಾಗಾಗಿ ಸ್ವಲ್ಪ ನಾವು ವೆಯ್ಟ್ ಮಾಡಿದ್ರಿ. ಎಲ್ಲ ಅಡುಗೆ ಆಗಿ ಎಲ್ಲ ತಯಾರಿ ಆಗಿತ್ತು ಎಲ್ಲನೂ. ಅಮ್ಮ ಕರಿಬೇಕಂದ್ರೆ ಬೇಡ ಅಂದ್ಲು, ಸ್ವಲ್ಪ ಹೊತ್ತು ಅದ್ರ ಮುಳುಗಲಿ ತಡಿ ಅಂತೇಳಿ. ಹಾಗಾಗಿ ನೋಡ್ರಿ, ಇಲ್ಲಿ ಕೂತ್ಕೊಂಡು ನಮ್ಮ ಮನ್ವಿತು ಅವನಿಗೆ ಸ್ವಲ್ಪ ಯಾಕೋ ಸರಿ ಇರಲಿಲ್ಲ ಅನ್ಸುತ್ತೆ, ಒಂಥರ ಮೂಡ್ ಆಫ್ ಆಗಿತ್ತು. ಹಾಗಾಗಿ ಅವ್ರ ಅಣ್ಣ ತಮ್ಮ ಅದು ಬರ್ಡೇ ಸಾಂಗ್ 100 ಕಾಲ ಸುಖವಾಗಿ ಭಾಳ ಹಾಡು DJ ಒಳಗೆ ಹಚ್ಕೊಂಡು ಡ್ಯಾನ್ಸ್ ಮಾಡಾಕತ್ತಿದ್ರಿ. ಅವನಿಗೆ ನಗ್ಸಾಕತ್ತಿದ್ರು. ಈ ದೃಶ್ಯ ನೋಡೋಕೆ ಭಾಳ ಖುಷಿ ಆಯ್ತು ನನಗೆ. ಅವ್ರ ಅಣ್ಣ ನಗ್ಸೋಕ್ಕೋಸ್ಕರ ಅವ್ರು ನೋಡಲ್ಲ, ಇಬ್ಬರು ಡ್ಯಾನ್ಸ್ ಮಾಡೋದು. ಅವ್ರ ಅಣ್ಣನ ಬರ್ಡೇಗೆ ಹಾಡು ಹಚ್ಚಿ ಡ್ಯಾನ್ಸ್ ಮಾಡಾಕತ್ತಾರ ನೋಡ್ರಿ, ಮೂವರು ನಗ್ಸಾಕತ್ತಾರ ತಂದು ಬರ್ತಾರ. ನೋಡ್ರಿ ಅವ್ರ ಅಣ್ಣನ ಬರ್ಡೇಗೆ ಎಷ್ಟು ಖುಷಿ ಪಡಾಕತ್ತಾರ ನೋಡೋರು. ಕುಣಿಲಿ ಅಂದೆ ನೀನು, ಯಾವಾಗ ಕುಣಿತಿರ್ತಿ ಸುಬ್ಬಿ. ಅವರು ಡ್ಯಾನ್ಸ್ ಮಾಡಿದ್ದು ಅಷ್ಟೇ ಅಲ್ಲದೆ ಮತ್ತು ಮನ್ವಿತಿಗೆ ನಾವು ಹೇಳಿದ್ವಿ, ನೀನು ಹೋಗಿ ಸೇರ್ಕೊಂಡು ಡ್ಯಾನ್ಸ್ ಮಾಡೋಗ ಅವ್ರ ಜೊತೆಗೆ ಅಂತೇಳಿ. ಅವನು ಹೋಗಿ ಒಂದು ಸ್ವಲ್ಪ ಮಾಡ್ತಾರೆ ಡ್ಯಾನ್ಸ್. ಅವನು ಮಾಡ್ತಿದ್ದ ಇಲ್ಲಿ ಬರ್ಡೇ ಕರೆದು ಬಂದಿರೋ ಅಂಥ ಜನರು ಹಂಗೆ ಜನರು ಬಂದಂಗೆಲ್ಲ ಬಂದುಬಿಟ್ರಿ. ಹಂಗಾಗಿ ಅವನು ಡ್ಯಾನ್ಸ್ ಮಾಡಲಿಲ್ಲ, ಒಂದಿಷ್ಟು ಮಾಡಿದೆ. ಇಲ್ಲಿನ ಜನರು ಬಂದಿರಲಿಲ್ಲ. ಆಮೇಲೆ ಬರೋಕತ್ತಂಗೆಲ್ಲ ಸುಮ್ಮನೆ ಆದ. ನಾವು
ಯಶ್ಮಂಟ್ರು ನಿನ್ನೆ ಒಂದು ವಿಡಿಯೋ ಹಾಕಿದ್ರು. ನಾನು ಮೊನ್ನೆನೇ ಹೇಳಿದ್ದೆ ಮನ್ವಿತ ಬರ್ತ್ಡೇನ ನಮ್ಮೂರಾಗ ಬೇರೆ ಥರ ಸೆಲೆಬ್ರೇಟ್ ಮಾಡ್ಬೇಕಂತೇಳಿ ಯೋಚನೆ ಇತ್ತು. ಆದ್ರೆ ಅದು ಆಗಲಿಲ್ಲ, ಇಲ್ಲೇ ಮಾಡಬೇಕಾಯ್ತು. ನಿಜ ಹೇಳ್ತೀನಿ, ಈ ಬರ್ತ್ಡೇಗೆ ಸರಿಯಾಗಿ ಬರ್ಡೇಗೆ ಏನೆಲ್ಲ ಬೇಕು ಅದನ್ನ ಸರಿಯಾಗಿ ಶಾಪಿಂಗ್ ಮಾಡ್ಕೊಂಬಂದಿಲ್ಲ. ನಾನು ಒಂದು ಡ್ರೆಸ್ ತೊಗೊಂಡೀನಿ, ಮನೆ ತಗೊಂಡಿರೋ ಡ್ರೆಸ್ಸು. ಹಂಗೆ ಕೇಕ್ ಆರ್ಡ್ರ್ ಕೊಟ್ಟು ಬಂದೀನಿ ಅಷ್ಟೇ. ಬೇರೆ ಒಂದು ಪಾರ್ಟಿ ಪೇಪರ್ ಅಥವಾ ಒಂದು ಸ್ಪ್ರೇ ಸತೆ ತೊಗೊಂಡಿಲ್ಲ ನಾನು. ಕೇಕ್ ಜೊತೆ ಬಂದಿರೋ ಒಂದು ಕ್ಯಾಂಡಲ್ನ ಇಷ್ಟು ಸಿಂಪಲಾಗಿ ಮಾಡಿದ್ವಿ. ಆ ಡೆಕೋರೇಷನ್ ಬಲೂನ್ಸ್ ಎಲ್ಲ ಮನ್ವಿತ ಅಡ್ವಾನ್ಸಾಗಿ ಆರ್ಡ್ರ್ ಮಾಡಿಸ್ಕೊಂಡಿದ್ದ. ಅದನ್ನು ಬರುವಾಗ ಬ್ಯಾಗಲ್ಲಿ ಹಾಕ್ಕೊಂಡೇ ಬಂದಿದ್ದ ಅವ್ನು ಡೆಕೋರೇಷನನ್ನು ಸಿಕ್ಕಾಬಿಟ್ಟೆ ಇಷ್ಟಪಡ್ತಾನೆ ರೀ ಅವನು. ತನೂ ಆಯಿತು ಮುನಾತಿ ಇಬ್ಬರು ಇಷ್ಟಪಡ್ತಾರೆ ಡೆಕೋರೇಷನ್ನ. ಹಾಗಾಗಿ ಅದಷ್ಟು ಹಾಕಿದ್ವಿ. ಆದರೆ ಇಷ್ಟು ಸಿಂಪಲಾಗಿ ಮಾಡ್ತಿರೋವಂಥ ಬರ್ಡೇಗೆ ಇಷ್ಟು ಗದ್ದಲ ಆಗುತ್ತಾ, ಇಷ್ಟು ಗ್ರ್ಯಾಂಡ ಅಂತ ಬರ್ಡೇ ಪಾರ್ಟಿ ಆಗುತ್ತಾ ಅಂತ ಅಂದ್ಕೊಂಡಿರಲಿಲ್ಲ. ನೋಡ್ತಿರ್ಬೋದು ಮನೆ ಎಲ್ಲ ತುಂಬೈತಿ, ಅಷ್ಟು ಜನನ ಸೇರಿದ್ರು ನೋಡ್ರಿ. ನಾವು ಎಷ್ಟು ಮಂದಿಗೆ ಹೇಳಿ ಬಂದಿದ್ವಿ, ಎಷ್ಟು ಮನೆಗೆ ಅಷ್ಟು ಮನೆಯಿಂದನೇ ಜನರು ಬಂದಿದ್ದರು. ಖುಷಿ ಆಯ್ತು ಎಲ್ಲರೂ ಬಂದಿರೋದು ನೋಡಿ. ಮನಂತೂ ಫುಲ್ ಹ್ಯಾಪಿ ಆದ ಅವ್ರನ್ನೆಲ್ಲ ನೋಡಿ. ಅವನಿಗೆ ಈ ಥರ ಗದ್ದಲಾಗ ಬಡಿ ಮಾಡ್ಕೋಬೇಕಂತ ಜಗ್ಗು ಆಸೆ ಇತ್ತು, ಪ್ರತಿ ಸರಿ ಹೇಳೋನು. ಅದು ನಾವು ಆಶ್ರಮದಾಗೆಲ್ಲ ಮಾಡಿದಾಗ ಅಲ್ಲಿ ಕೂಡ ಎಷ್ಟು ನೂರಾರು ಜನ ಇರ್ತಾರೆ ಬಿಡ್ರಿ. ಅಲ್ಲಿ ಅಷ್ಟು ಹಿಂಗದೆಲ್ಲ ಇಲ್ಲಿ ಆಗಿಲ್ಲ. ಬಟ್ ಇದು ಮನೆಯೊಳಗಲ್ಲ, ಒಂದೊಂದು ಜನ ಇಷ್ಟು ಸೇರಿದ್ದೆ ದೊಡ್ಡದು. ಆದರೆ ಮಕ್ಕಳು ಇದ್ರೆ ಅದ್ರೊಳಗೆ ಮಕ್ಕಳು ಭಾಳ ಇಷ್ಟಪಡ್ತಾನೆ. ಅವ್ನು ಮಕ್ಕಳು ಬೇಕು ಅವ್ನಿಗೆ ತನ್ನ ಬರ್ಡೇ ದಿವಸ. ಈಗ ನೋಡ್ರಿ ಬರ್ತ್ಡೇ ಶುರು ಮಾಡಿದ್ವಿ. ಕೇಕ್ ಕಟಿಂಗ್ ಮಾಡೋಕೆ ಎಲ್ಲರೂ ಕರೆದವ್ರು, ಎಲ್ಲರೂ ನಾವು ಬಂದುಬಿಟ್ರು. ಏನಾಯ್ತಪ್ಪ ಅಂದರೆ ಕೇಕ್ ಬಂದು ನಾರ್ಮಲ್ ಕೇಕ್ನ ತರಿಸಿರೋದು. ಕೋಲ್ಡ್ ಕೇಕ್ ಹೇಳಿಲ್ರಿ ನಾನು, ಕೂಲ್ ಕೇಕ್ನ. ಯಾಕಂದ್ರೆ ಸುಮ್ಮನೆ ಈಗ ಆರಾಮದಾರ ಯಾಕಂತದೆಲ್ಲ ಕೊಡೋದು ಅಂತೇಳಿ ಕೊಡಲಿಲ್ಲ. ನಾರ್ಮಲ್ ಕೇಕ್ನ ಫ್ರೆಶ್ಶಾಗಿ ಮಾಡೋಕ್ಕೆ ಹೇಳಿದೆ. ಅದು ಕೇಕ್ ಕೂಡ ಸೂಪರಾಗಿತ್ತು, ಟೇಸ್ಟ್ ಮಾತ್ರ ಫ್ರೆಶ್ಶಾಗಿ ಮಾಡಿರೋದು. ಅದೆಲ್ಲನೂ ತಂದು ಎಲ್ಲ ಅಲಂಕಾರ ಮಾಡಿ ತಯಾರಿ ಮಾಡಿದ್ವಿ. ನೋಡ್ತಿರ್ಬೋದು ಜನ ಬರ್ತಾನೆ ಇದ್ದರು. ಹಾಗೆ ನಮ್ಮ ಹಳ್ಳಿ ಕಡೆ ಏನಾಕೈತೆ ಅಂದ್ರೆ ಬರ್ತ್ಡೇಗೆ ಆರತಿ ಮಾಡ್ತಾರೆ. ಯಾಕಂದ್ರೆ ಮಕ್ಕಳು ದೇವ್ರ ಸಮಾನ ಅಂತೇಳಿ ಆರತಿ ತಟ್ಟೆ ರೆಡಿ ಮಾಡಿ ಆರತಿ ಮಾಡ್ತಾರೆ ಮಕ್ಕಳಿಗೆಲ್ಲ. ಪ್ರತಿಯೊಬ್ಬರು ಬರ್ಡೇಗೆ ಯಾರೆಲ್ಲ ಬಂದಿರ್ತಾರೆ ಎಲ್ಲ ಹೆಣ್ಣು ಮಕ್ಕಳು ಕೂಡ ಆರತಿ ಮಾಡಿ ನೆಕ್ಸ್ಟು ಬರ್ತ್ಡೇದು ಏನಾದರೂ ಗಿಫ್ಟು ಇನ್ನೊಂದು ಅದೆಲ್ಲ ಕೊಡೋದು ಅದನ್ನು ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ನಮ್ಮ ಹಳ್ಳಿ ಕಡೆ ಅಷ್ಟೇ ಅನಿಸುತ್ತೆ ಈ ಪದ್ಧತಿ ಇರೋದು. ಬರ್ಡೇಗೆ ಆರತಿ ಮಾಡೋದು ಬೇರೆ ಎಲ್ಲೂ ಮಾಡೋದಿಲ್ಲ. ಜಸ್ಟ್ ಹಂಗೆ ಕೇಕ್ ಕಟ್ ಮಾಡಿ ಸ್ಪ್ರೇನ ಅದು ಇದು ಹಾಕೋದು ಜಾಸ್ತಿ. ನಮ್ಮ ಕಡೆ ಮಾತ್ರ ಇದೈತೆ ನೋಡ್ರಿ ಪದ್ಧತಿ. ನಂಗೆ ಇದು ಭಾಳ ಖುಷಿ ಕೊಡ್ತೈತಿ. ನಾನು ಒಂದು ಸರಿ ಪ್ರತಿ ಸರಿ ಮಾಡಿ ನಾನು ಒಂದು ಸರಿ ಮಾತ್ರ ನಮ್ಮದು ಆರತಿ ಸಟ್ಟಿಗೆ ಕಳಶ ಇರಲಿಲ್ಲ ರೀ ಮಿಡ್ಲ್. ಹಾಗಾಗಿ ಅದು ಇಲ್ಲದೇ ಏನು ಮಾಡೋದು ಅಂತೇಳಿ ಒಂದು ವರ್ಷ ಅಷ್ಟೇ ಕಳಶ ಇಟ್ಟಿರಲಿಲ್ಲ, ನಾನು ಆರತಿ ಇಟ್ಟಿರಲಿಲ್ಲ. ಪ್ರತಿ ವರ್ಷವೂ ನಾನು ಕೂಡ ಆರತಿ ತುಂಬೆ ಮಾಡಿರ್ತೀನಿ. ನೀವೆಲ್ಲ ನೋಡಿದ್ದು ಗೊತ್ತಿರುತ್ತೆ ಮುನ್ನೂ ವರ್ಷ ಬರ್ಡೇ ವ್ಲಾಗ್ಸ್ನ. ಈಗ ಎಲ್ಲನೂ ತಯಾರಿ ಮಾಡಿ ಇಟ್ಕೊಂಡಾಯಿತು. ಕೇಕ್ ಕಟ್ಟಿಂಗಿಗೆ ಸ್ವಲ್ಪ ಹೊತ್ತು ಇರೋದು. ಏನಾಯ್ತು ಅಂದ್ರೆ ನಮ್ಮ ಮಾಮನೂ ಇರಲಿಲ್ಲ ರೀ. ನಮ್ಮ ಮಾಮ 5:30-6 ಗಂಟೆಗೆ ಗಿರಣಿಗೆ ಹೋಗ್ಬಿಡ್ತಾನೆ. ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಾಗ ಮನೆ ಅನ್ನೋರು ಗಂಡು ಮಕ್ಳು ಯಾರು ಬಾಜು ಮನೆ ನಮ್ಮ ದೊಡ್ಡ ಮಾಮ ಅವರೊಬ್ರು ಇದ್ದರು ಅಷ್ಟೇ. ಅವ್ರನ್ನ ಕರೆದಿದ್ದೀವಿ, ಬಂದಿದ್ದರು. ಅವ್ರಿಲ್ಲ ಅಂದ್ರೆ ಇವ್ರು ಅದ್ರ ಅಂತ ಖುಷಿ ಆಯ್ತು. ನೋಡ್ತಿರ್ಬೋದು ಜನ ಹೆಂಗೆ ಕೂತಾರಂತೆ ಮನ್ಯಾಗ. ಫುಲ್ ಮನೆ ಎಲ್ಲ ನನಗೆ ನಿಜ ಹೇಳ್ತೀನಿ, ಒಂದು ವಿಡಿಯೋ ತೊಗೊಳಕ್ಕಾಗಿಲ್ಲ, ಒಂದು ಫೋಟೋ ತೊಗೊಳಕ್ಕಾಗಿಲ್ಲ ಸರಿಯಾಗಿ. ಫ್ರಂಟಿಂದ ಅಪೋಸಿಟ್ ನಿಂತು ನೀಟಾಗಿ ತೊಗೊಂಡಿದ್ದು ಚೆಂದ ಬಂದಿರೋದು ಲಾಗೇನೆ. ಏನು ಮಾಡಿದ್ರು ಒಮ್ಮೆಲೆ ನಂಗೆ ಗಡಿಬಿಡಿ ಅನ್ನಿಸ್ಬಿಡ್ತು, ಎಲ್ಲರನ್ನ ಯಾವ ರೀತಿ ಇದು ಮಾಡೋದು ಹ್ಯಾಂಡಲ್ ಮಾಡೋದು ಅಂಥೇಳಿ. ಹಾಗೆ ಈಗ ನೋಡ್ತಿರ್ಬೋದು ನಮ್ಮ ಮನ್ವಿತದ್ದು ಈ ಗುಣ ಯಾವ ಮಕ್ಕಳಲ್ಲಿ ಇರುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ ರೀ. ಆಲ್ಮೋಸ್ಟ್ ಮಕ್ಕಳಿಗೆ ಒಬ್ರು ಹೇಳಿಕೊಟ್ರೆ ಮಾಡೋದು ಸಹಜ. ಬಟ್ ಇವನು ಏನು ಮಾಡಿದ್ನ ಅಂದ್ರೆ ಇಲ್ಲೇ ನಮ್ಗೆ ಅದೇ ಶಾಕ್ ಆಗಿದ್ದು. ಕೇಕ್ ಕಟ್ಟಿಂಗ್ ಮಾಡಂದ್ರೆ ಬರ್ರಿ ನೀವು ಅಂತೇಳಿ ಅವ್ರ ತಮ್ಮಂದ್ರನ್ನ ಅವ್ರ ಅದೇನ ಅವ್ರ ತಂಗಿನ ಕರ್ಸ್ಕೊಂಡು ಅವ್ರ ಕೈ ಹಿಡಿದು ಕೂಡ ಅವ್ರ ಸಮೇತನ ಕೇಕ್ ಕಟ್ ಮಾಡಿದ ಅವನು. ಮಕ್ಕಳಿಗೆ ಸ್ವಂತ ಬುದ್ಧಿ ಇಂಥ ಒಳ್ಳೆ ಗುಣ ಇರೋದು ಭಾಳ ಕಡಿಮೆ ಇರುತ್ತೆ. ಹೇಳ್ಕೊಟ್ಟ ಮೇಲೆ ಕಲಿಯೋದು ಸಹಜ. ಕೆಲವು ಮಕ್ಕಳು ಕಲಿತಾರೆ, ಒಳ್ಳೆಯದನ್ನ ಹೇಳ್ಕೊಟ್ಟಿದ್ದ. ಬಟ್ ಇವನಿಗೆ ನಾ ಇದು ಯಾವುದನ್ನು ಹೇಳಿಲ್ಲ. ಅವನ ಗುಣನ ಹಾಗೆ ಇತ್ತು. ಒಟ್ಟಿನಲ್ಲಿ ಏನೇ ಇರಲಿ ಹಂಚಿ ತಿನ್ನೋದು, ಏನೇ ಮಾಡಿದರೂ ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೋತಾನೆ. ನಂದು ಅಂತ ನಾಷ್ಟ ಮಾಡಬೇಕು ಆ ಥರ ಯಾವುದೇ ರೀತಿ ಅವನಲ್ಲಿ ಅಂಥ ಗುಣಗಳನ್ನ ಕಂಡೂ ಇಲ್ಲ. ಹುಡ್ದಾಗಿಂದ ನಾನು ನೋಡ್ತಾನೆ ಬಂದೀನಿ ಆ ಹುಡುಗನಲ್ಲಿ. ಒಂದು ಸಣ್ಣ ಚಾಕ್ಲೇಟ್ ಇದ್ದರೂ ಇರೋ ಬರೋರಿಗೆಲ್ಲ ಹಂಚಿ ತಿಂತಾನೆ.
ಇಲ್ಲಿ ಕೇಕ್ ಕಟ್ಟಿಂಗಿಂದ ನಂಗೆ ಶಾಕ್ ಆತವನ ಅವ್ರನ್ನೆಲ್ಲ ಕರೆಸಿ ಅವ್ರ ಸಮೇತ ಕೇಕ್ ಕಟ್ ಮಾಡ್ದೆ. ಅವರು ಹಿಡ್ಕೊಂಡಿದ್ರು. ಖುಷಿ ಆಗ್ತಿದೆ ನೋಡಿ. ಮಕ್ಕಳಲ್ಲಿ ಇಂಥ ಒಳ್ಳೆ ಗುಣ ಬೆಳೆಸ್ಬೇಕ್ರಿ. ಅಂದ್ರೆ ಸಂಸ್ಕಾರ ಅನ್ಸ್ಕೊತೈತಿ. ಭಾಳ ಖುಷಿ ಆಯ್ತು ಒಂದು ಇದನ್ನೆಲ್ಲ ನೋಡ್ತಿರ್ಬೋದು. ಕೇಕ್ ಸಿಕ್ಕಾಪಟ್ಟೆ ಚಲೋ ಐತೆ. ಅಲ್ಲೇ ತಿನ್ನೋಕೆ ಶುರು ಮಾಡ್ಕೊಂಬಿಟ್ಟಾನ. ಅವ್ರಿಗೆಲ್ಲ ತಿನ್ಸಂದ್ರೆ ಬರೀ ತಿನ್ನೋದ್ರಾಗ ಇದ್ದಾನೆ ಅವನು. ಆಮೇಲೆ ತಿನ್ಸಿದ್ರಿ ಮೊದಲೆಲ್ಲ ನೋಡಿದ್ರಲ್ಲಿ ನೀವು ಅವ್ರ ತಮ್ಮಂದ್ರಿಗೆ ನನಗೆ ತಿನ್ಸಿದೆ. ಈಗ ಅವರ ಚೈತ್ರ ಆಂಟಿಗೂ ಕೇಕ್ ತಿನ್ಸಿದ. ಅವಳು ಬಂದು ಕೇಕ್ ತಿನ್ನಿಸಿ ವಿಶ್ ಮಾಡಿದ್ರಿ. ಇಲ್ಲಿ ನೋಡ್ರಿ ಎಲ್ಲ ಮಕ್ಕಳೇನ ಜಾಸ್ತಿ ಇದ್ರು, ದೊಡ್ಡವ್ರು ಕೂಡ ಇದ್ರು ಭಾಳ ಜನ ಇದ್ರು ದೊಡ್ಡವರು. ಈ ರೀತಿಯಾಗಿ ಹಳ್ಳಿ ಒಳಗೆ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವ್ರಿ ನಾವು. ಕೇಕ್ ಏನಾಯ್ತು ಅಂದರೆ ಎಡವಟ್ಟಾಯಿತು. ಕೇಕು 2 kg ಆರ್ಡ್ರ್ ಕೊಟ್ಟಿದ್ದು 1.5 kg ತರಬೇಕಾಯ್ತು. ಸಾಲಿಲ್ರಿ, ಚೂರು ಶಾರ್ಟೇಜ್ ಬಿತ್ತು ಅಂತ ಅನ್ಸುತ್ತೆ. ಅಂದ್ರೆ ನಾವು ಒಬ್ರಿಬ್ರಿಗೆ ಸ್ವಲ್ಪ ಕೊಡೋದಿತ್ತಂತೆ ಎತ್ತಿಟ್ಟಿದ್ವಿ. ಬಟ್ ಅದು ಇಷ್ಟು ವೇಸ್ಟ್ ಆಗಿಬಿಡುತ್ತೆ. ಕೊಟ್ಟಿದ್ರೆ ಇವರೆಲ್ಲ ತಿಂತಿದ್ರು. ಹಾಗಂತ ಇವ್ರು ಯಾರಿಗೆ ಹಂಗೆ ಕಳಿಸಿಲ್ರಿ, ಎಲ್ರಿಗೂ ಕೊಟ್ಟಿವಿ. ಅದೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಕೊಡ್ಬೋದಿತ್ತು. 2 kg ಆಗಿದ್ರೆ ಇದು 1.5 kg ಆಗಿರೋದ್ರಿಂದ ಎಲ್ರಿಗೂ ಒಟ್ಟಿನಲ್ಲಿ ಹಂಚೀವಿ, ಸಿಹಿ ಹಂಚೀವಿ. ಖುಷಿಗೆ ಅಷ್ಟಂತ ಹಂಚೀವ್ರಿ. ನನಗೆ ಆಮೇಲೆ ಅನ್ನಿಸ್ತು, ಇಷ್ಟು ಜನ ಸೇರಿ ತಂದಿದ್ರೆ ನಾನು ಬೇರೆನೆಲ್ಲ ಮಾಡ್ತಿದ್ದೆ ಅಂತ ಅನ್ನಿಸ್ತು. ನನಗೆ ಅಂದಾಜು ಇರಲಿಲ್ಲ. ಯಾಕಂದ್ರೆ ಈ ಊರವನು ಈ ಮನೇಲಿ ಇರೋದು ಹುಡುಗ ಪ್ರೀತಮ್ಮು. ಅಂದಾದರೆ ಒಂದು ವರ್ಷ ನಮ್ಮ ಮಗನ ಬರ್ಡೇ ಸಿಕ್ಕಾಪಟ್ಟೆ ಗದ್ದಲಾಗಿತ್ತು. ಅವ್ರಿಗೆ ಬರೋ ಸಹಜ ರೀ. ಒಂದು ಊರಾಗ ಹುಟ್ಟಿ ಬೆಳೆದ ಮಕ್ಕಳು ಓಣಿ ಒಳಗೆ ಎಲ್ಲ ಪರಿಚಯ ಇರ್ತಾರೆ. ಅವ್ರ ಬರ್ಡೇ ಅಂದರೆ ಬಂದುಬಿಡ್ತಾರೆ. ಅದು ನಾವು ಇಲ್ಲಿ ಇರಲ್ರಿ, ಅಷ್ಟೊಂದು ಗೊತ್ತಿಲ್ಲ ನಾವು ಜನಗಳಿಗೆ. ಆದರೂ ಕೂಡ ಬಂದರು, ಅದು ಖುಷಿ ಆಯ್ತು. ಈ ಕಡೆ ನಮ್ಮ ಚಿಕ್ಕಮ್ಮ ಎಲ್ರಿಗೂ ಸ್ನ್ಯಾಕ್ಸ್ ರೆಡಿ ಹಾಕ್ಕೊಡಾಕತ್ತಾಳ್ರಿ. ಚೈತ್ರ ಮಾಡಿಟ್ಟಿಲ್ಲಲ್ಲ ಮಂಡ್ಯಕ್ಕೆ, ಅದಿಷ್ಟನ್ನು ಹಾಕಿ ಅದಕ್ಕೆ ಸೇವ್ ಅದು ಹಾಕಿ ಹಾಗೆ ಚಾನ ಕಾಯಿಸಿಟ್ಟಿದ್ವಿ ಅಡ್ವಾನ್ಸಾಗಿ. ನಮ್ಮ ಕಡೆ ನಮ್ಮ ಮಂದಿಗೆ ಚಹಾ ಬೇಕಾರಿ. ಅಷ್ಟೊತ್ತಿನಾಗಾರ ಎದಕ್ಕಾರ ಕರೀರಿ ನೀವು, ಏನೋ ಮಾಡೋಕ್ಕೆ ಕರೆದು ಕೂಡ ಚಹಾ ಬೇಕೇ ಬೇಕು. ಹಾಗಾಗಿ ಚಾನ ಅಡ್ವಾನ್ಸಾಗಿ ಮಾಡಿಟ್ಟಿದ್ವಿ, ಮಂಡ್ಯಕ್ಕೆ ಹೆಚ್ಚಿಟ್ಟಿದ್ವಿ. ನಾನು ಬೇರೆ ಇನ್ನೂ ಏನಾದರೂ ಸ್ಪೆಷಲ್ ತರ್ತಿದ್ದೆ. ಇದನ್ನೆಲ್ಲ ನೋಡಿದ್ರೆ ಬಟ್ ಇರಲಿ, ಅನ್ಎಕ್ಸ್ಪೆಕ್ಟೆಡ್ ಈ ಥರ ಎಲ್ಲ ಆಯಿತು. ಬಟ್ ಖುಷಿಯಾಗಿ ಅದು ಸೆಲೆಬ್ರೇಟ್ ಮಾಡಿದ್ವಿ. ಸಿಂಪಲ್ ಅಂದರೂ ಕೂಡ ಭಾಳ ಎಂಜಾಯ್ ಮಾಡಿದೆ ಮನ್ವಿತೆ ಈ ಬರ್ತ್ಡೇ ಮಾತ್ರ. ಈಗ ನೋಡ್ರಿ ಕೇಕ್ ಕಟಿಂಗ್ ಆಯಿತು. ಅವರೆಲ್ಲ ಮಕ್ಕಳೆಲ್ಲ ಅವ್ರಿಗೆ ಮನ್ವಿತೆ ತಿನ್ನಿಸಿದ್ರು. ಈಗೆಲ್ಲ ಬಂದಂಥ ಕರೆದಿದ್ದು ಎಲ್ಲರೂ ಬರ್ಡೇಗೆ ಎಲ್ಲರೂ ಓಣೆನವರು ಅವರು ಕೂಡ ಬಂದು ಆರತಿ ಮಾಡಿ ಹೋಗಾಕತ್ತಿದ್ರು. ಆದ್ರೆ ಇವರು ಮನೆಯವ್ರು ಇದ್ದರೆ ಚೆಂದಕ್ಕಿತ್ತು. ಏನು ಮಾಡೋದು, ಅವ್ರ ಕೆಲಸಕ್ಕೆ ಅವ್ರು ಹೋಗ್ಬಿಟ್ರು ಆ ಟೈಮಿಗೆ. ಮತ್ತು ಮಳೆಗಳು ಎದ್ರೆ ಕಷ್ಟ, ಲೇಟಾಗಿ ಮಾಡ್ಕೋಬೇಕಂದ್ರೆ ಕರೆಂಟ್ ಹೋತಂದ್ರೆ ಏನು ಮಾಡೋಕ್ಕಾಗಲ್ಲ. ಬರ್ಡೇ ಅನ್ನೋದು ಒಂದು ದಿನ ಇರ್ತೈತಿ, ಅದು ಮಿಸ್ ಆದ್ರೆ ಸುಮ್ಮನೆ ಹುಡ್ರಿಗೂ ಭಾಳ ಬೇಜಾರಾಗುತ್ತೆ. ಹಾಗಾಗಿ ಇರಲಿ ಬಿಡು, ಆ ಕಡೆ ದೊಡ್ಡಪ್ಪರ ಇದ್ದಾನೆ, ಅವ್ರ ದೊಡ್ಡಪ್ಪ ಏನಪ್ಪತ್ತ ಅಂಥೇಳಿ ಅಷ್ಟಕ್ಕೆ ಖುಷಿಪಟ್ಟು ಇದನ್ನ ಈ ರೀತಿಯಾಗಿ ಮಾಡ್ತೀವಿ. ನೋಡ್ತಿರ್ಬೋದು ಎಲ್ರಿಗೂ ಸ್ನ್ಯಾಕ್ಸ್ ಹಾಕ್ಕೊಟ್ಟಿಂದ ತೊಗೊಂಡು ಹೋದರು. ಮಕ್ಕಳೆಲ್ಲ ಹೋದರು. ದೊಡ್ಡವರು ಒಂದಷ್ಟು ಜನ ಇಲ್ಲೇ ಕೂತ್ಕೊಂಡು ಅದನ್ನೆಲ್ಲ ತಿಂದು ಚಹಾ ಕುಡಿದು ಹೋದರು ನೋಡ್ರಿ. ಈ ರೀತಿಯಾಗಿ ಹಳ್ಳಿ ಒಳಗೆ ಬರ್ಡೇ ಪಾರ್ಟಿನ ಮಾಡ್ತೀವಿ ನಾವು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನೀವು ಬರ್ಡೇ ಈ ರೀತಿಯಾಗಿ ಯಾರೆಲ್ಲ ಮಾಡ್ತೀರಿ, ಮಾಡೋರು ಇದ್ರೆ ನಾವು ಮಾಡಿದ್ವಿ ರೀ ಅಂತೇಳಿ ನನಗೊಂದು ಕಮೆಂಟ್ ಹಾಕಿರಿ. ಹಾಗೆ ನೀವು ಮೂರು ಯಾವ್ದು ಅಂತಲೂ ಕಮೆಂಟ್ ಹಾಕಿರಿ. ನನ್ನ ವ್ಯೂವರ್ಸ್ ಎಲ್ಲಿ ಇರೋದ್ರಂತ ತಿಳ್ಕೊಬೇಕನ್ನೋ ಒಂದು ಕ್ಯೂರಿಯಾಸಿಟಿ ಅಷ್ಟೇ. ನೀವು ಎಲ್ಲಿಂದ ಲಾಗ್ ನೋಡಾಕತ್ತೀರಿ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸ್ರಿ. ಖುಷಿ ಆಗುತ್ತೆ ನನಗೆ, ಎಲ್ಲೆಲ್ಲೆಲ್ಲ ನೋಡ್ತಾರಲ್ಲ ಜನ ಅಂಥೇಳಿ. ಈಗ ಎಲ್ಲರೂ ತೊಗೊಂಡು ಹೋದ್ರು. ಹಂಗೆ ಮನೆಯವ್ರಿಗೆ ಎಲ್ರಿಗೂ ಹಂಚಿದ್ವಿ ರೀ. ಇವನು ಹಾಲು ಹಿಂಡಿಸಿ ಈಗ ಬಂದ್ರಿ. ಎಲ್ಲ ಕೇಕ್ ಕಟಿಂಗ್ ಎಲ್ಲ ಮುಗಿದಿತ್ತು. ಈ ಕೇಕ್ ತಿನ್ಸಾಕ್ತೆ ಕೇಕ್ ಎಲ್ಲ ಹೋದೈತಿ. ಹಬ್ಬ ಹೋಪ ಹಾಂ ಮಾಡಿ. ಈಗ ನೋಡ್ರಿ ಇಷ್ಟು ಬರ್ಡೇ ಮುಗೀತು. ನೋಡಿದ್ರಲ್ಲ ಎಷ್ಟು ಜನ ಬಂದಿದ್ರು ಅಂಥೇಳಿ. ಹೆಂಗೆ ಅತ್ತನೇ ಹೆಂಗೆ ಆಗಿ ಹೋಗ್ಬಿಡ್ತು ಗದ್ದಲ್ದಾಗ. ಏನು ಮಾಡಿದ್ವಿ ಏನು ಮಾಡಿವಿ ಅಂತಲೇ ಗೊತ್ತಾಗಲಿಲ್ಲ. ಓರ್ ಆಡೋರಿ ಇಷ್ಟು ಬಲೂನ್ ತೊಗೊಂಡಾಗತ್ತಾರೆ ಅವ್ರು ಆಟ ಆಡೋಕೆ. ಹೊರಗೆ ನಡ್ರಿಪ್ಪ, ಹೊರಗೆ ನಡ್ರಿ. ಜಾಸ್ತಿ ಕುಡಿಬೇಡ ಕಂದ, ಕುಡಿ. ಸರಿ.
ಕಂದ ಭಾಳ ಕುಡಿಬೇಡಿ ಈಗ ಊಟ ಹೋಗಲ್ಲ ನೋಡಿ, ಉಂಡು ಮೇಲೆ ಕುಡಿಬೇಕು, ಇಲ್ಲ ನಾಳೆ ಮಧ್ಯಾಹ್ನ ಕುಡಿಯತ್ರಿ ಬಿಸ್ಲಾಗ. ಈಗ ಅದಿಷ್ಟ ಸಾಕು ಮುಗಿಸ್. ಉಫ್ ಎಲ್ಲ ತೆಗೆದಿಟ್ಟಿರಿ ಲೇ ಅವಿ. ಇಲ್ಲಿ ನೋಡ್ರಿ ಜ್ಯೂಸ್ ಕೊಡೋರಿಗೆ ಜ್ಯೂಸು, ಚಾ ಕೊಡೋರಿಗೆ ಚಾ ಕೊಟ್ಟಿವಿ. ಡಾಣಿ ಮಂಡಕ್ಕಿ ಅಂತ ತುಂಬಿತ್ತು, ಫುಲ್ ಖಾಲಿ ಆತಾಗಂತ ತೋರಿಸಿದ್ನೆಲ್ಲ. ಯಾವುದೊಂದು ಇಲ್ಲಿ ಕ್ಲಿಪ್ಪಿಂಗ್ ಹಿಡಿಯೋಕೆ ಆಗಲಿಲ್ಲ ನಮ್ಗೆ, ನಾವಾಗ ಕೂತ್ಬಿಟ್ವಿ ಇಲ್ಲಿ. ಅಲ್ಲಿ ಹೋಗೋದನ್ನೆಲ್ಲ ನಿಲ್ಲಿಸ್ಬೇಕಲ್ರಿ, ಹೋಗ್ಬೇಡ್ರಿ ಅಂತ ಒಂದೊಂದು ಜನರನ್ನ. ನಮ್ಮ ರೇಣುಕಾ ಅಲ್ಲೇ ನಾನು ನಮ್ಮ ಚಿಕ್ಕಮ್ಮನ ಕೇಕ್ ಕಟ್ ಮಾಡೋದು ರೆಡಿ ಮಾಡೋದು ನಮ್ಮ ಚೈತ್ರ ಒಯ್ದು ಕೊಡೋಕೆ ಅದ್ರ ಮುಗಿದ್ಬಿಡ್ತಲ್ಲ, ಯಾರು ಕ್ಯಾಮ್ರಾ ಹಿಡಿಯೋಕೆ ಇಲ್ಲಂಗೆ ಆಗ್ಬಿಡುತ್ತೆ. ಇವು ಹುಡ್ರು ಹಿಡಿತಾರ್ರಿ, ಅದು ಹಿಂಗತೆ ಗದ್ಲಿದೆ ಹಿಡಲ್ಲ, ಅವರು ಆಟ ಆಡೋದ್ರ ಬಿದ್ದುಬಿಡ್ತಾರೆ, ಮೊಬೈಲ್ ಹಿಡಿಯೋಕೆ ಬರಲ್ಲ. ಒಟ್ಟಿನಲ್ಲಿ ಬರ್ಡೇ ಅಂತ ಆಯ್ತು, ಮನ್ವಿತ್ತಂತ. ನಂಗೆ ಡೆಕೋರೇಷನ್ ಭಾಳ ಇಷ್ಟ ಆಯ್ತು ರೇಣುಕಾ, ಸಿಂಪಲಾಗಿ. ಅದು ಕಲರ್ ಕಾಂಬಿನೇಷನ್ ಚೆಂದಾಗ್ಯಾವ, ಬಲ್ಲೂನ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ, ಇನ್ನೂ ಚೆಂದ ಕಿತ್ತದ ಅಲ್ಲ. ಸುತ್ತ ಕಡೆ ರೌಂಡ್ ಬಂದಿದ್ರೆ ಚಂದ ಕಿತ್ತದಗನ. ಅದೇ ಏನೋ ಅಂದ್ಕೊಳ್ದೆ ಇದ್ದದ್ದು ಅಷ್ಟೇ ಚೆಂದಾಗದ, ಅಂದ್ಕೊಂಡಿದ್ದು ಏನೂ ಆಗಿರಲ್ಲ. ನಾ ಭಾಳ ಅಬ್ಸರ್ವ್ ಮಾಡೀನಿ, ನಾವು ಅಂದ್ಕೊಂಡಿದ್ದು ಯಾವುದೂ ಆಗಿರಲ್ಲ, ಅಂದ್ಕೊಳ್ಳೋದನ್ನ ಆಗೋದು ಜಾಸ್ತಿ. ಉಫ್ ಎಲ್ಲ ಖಾಲಿ ಆಯ್ತು ನೋಡ್ರಿ, ಮನೆ ಏನಾದ್ರು ಗತ್ತಲಾಗಿತ್ತು. ಆದರೆ ಇವ್ರ ಪಪ್ಪ ಬರೋಕ್ಕಾಗಲಿಲ್ಲ ರೀ ಬರ್ಡೇಗೆ, ಯಾಕಂದ್ರೆ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ ಅವ್ರಿಗೆ. ಫಸ್ಟ್ ಟೈಮ್ ಅವ್ರ ಮಗನ ಬರ್ಡೇಗೆ ಅಬ್ಸೆಂಟ್ ಆಗಿರೋದು. ಏನು ಮಾಡಿದ್ರಿ, ಹೆಂಗೆ ಸಮಯ ಸಂದರ್ಭ ಹೆಂಗೆ ಬರ್ತಾ ಹಂಗೆ ಹೋಗಬೇಕಾಕೈತಿ. ಆದರೆ ಅವ್ರದ್ದು ಒಂದು ಬೇಜಾರಾಗಿದ್ದೇನೆಂದ್ರೆ, ಅವ್ರು ಗಿಫ್ಟ್ ತೊಗೊಂಡಿಟ್ಕೊಂಡಿದ್ರು, ಮಗನಿಗೆ ಒಂದು ಚಲೋ ಗಿಫ್ಟ್ ತೊಗೊಂಡಿದ್ರು. ಏನಂತ ಹೇಳ್ತೀನಿ ನಾನು ನಿಮಗೆ ಊರಿಗೆ ಹೋದ್ಮೇಲೆ. ಅದನ್ನು ಅವ್ನು ಕೊಡೋಕ್ಕಾಗಲಿಲ್ಲ, ನನಗೆ ಭಾಳ ಬೇಜಾರಾಯಿತು. ಆಮೇಲೆ ಕಾಲ್ ಮಾಡಿದ್ರು, ವಿಡಿಯೋ ಕಾಲ್ ಮಾಡಿದ್ದೆ, ತೋರಿಸಿದೆ, ಖುಷಿಪಟ್ಟರು ನೋಡಿಬಿಟ್ಟು. ಅದನ್ನು ಕೊಟ್ಟು ಅವತ್ತು ತೊಡಿಸ್ಬೇಕಂತೇಳಿ ತೊಗೊಂಡಿಟ್ಕೊಂಡಿದ್ರು ಅವರು. ಅಚಾನಕ್ ಹಿಂಗೆಲ್ಲ ಆಗೋಯ್ತು ರೀ. ಊರಿಗೆ ಹೋದ್ಮೇಲೆ ಸ್ಕೂಲ್ ಸ್ಟಾರ್ಟ್ ಹೋಗುವಾಗ ಕೊಡ್ತಾರೆ ಏನೋ, ನೋಡ್ತಿರ್ಬೋದು ಮನೆಯೆಲ್ಲ ಯಾವ ಕಾರ ಆಗೈತೆ ಅಂತೇಳಿ. ಇಷ್ಟು ಉಳಿದೈತಿ, ಅಷ್ಟರೊಳಗೆ ಚುಮಾರಿ ಕೂಡ ಎಲ್ಲ ಖಾಲಿ ಆಗಿತ್ತು. ಅದನ್ನು ಮಾಡಿದ್ದಕ್ಕೂ ಖುಷಿ ಆಯ್ತು, ಕಂಪ್ಲೀಟಾಗಿ ಮುಗೀತು, ಏನೊಂದು ವೇಸ್ಟ್ ಆಗಲಿಲ್ಲ, ಉಳಿಲಿಲ್ಲ, ಎಲ್ಲ ಅಲ್ಲಿಗೆ ಕರೆಕ್ಟ್ ಆಯ್ತು. ನಮ್ಮ ರೇಣುಕಾ ಅಲ್ಲೇ ನಾನು ನಮ್ಮ ಚಿಕ್ಕಮ್ಮನ ಕೇಕ್ ಕಟ್ ಮಾಡೋದು ರೆಡಿ ಮಾಡೋದು ನಮ್ಮ ಚೈತ್ರ ಒಯ್ದು ಕೊಡೋಕೆ ಅದ್ರ ಮುಗಿದ್ಬಿಡ್ತಲ್ಲ, ಯಾರು ಕ್ಯಾಮ್ರಾ ಹಿಡಿಯೋಕೆ ಇಲ್ಲಂಗೆ ಆಗ್ಬಿಡುತ್ತೆ. ಇವು ಹುಡ್ರು ಹಿಡಿತಾರ್ರಿ, ಅದು ಹಿಂಗತೆ ಗದ್ಲಿದೆ ಹಿಡಲ್ಲ, ಅವರು ಆಟ ಆಡೋದ್ರ ಬಿದ್ದುಬಿಡ್ತಾರೆ, ಮೊಬೈಲ್ ಹಿಡಿಯೋಕೆ ಬರಲ್ಲ. ಒಟ್ಟಿನಲ್ಲಿ ಬರ್ಡೇ ಅಂತ ಆಯ್ತು, ಮನ್ವಿತ್ತಂತ. ನಂಗೆ ಡೆಕೋರೇಷನ್ ಭಾಳ ಇಷ್ಟ ಆಯ್ತು ರೇಣುಕಾ, ಸಿಂಪಲಾಗಿ. ಅದು ಕಲರ್ ಕಾಂಬಿನೇಷನ್ ಚೆಂದಾಗ್ಯಾವ, ಬಲ್ಲೂನ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ, ಇನ್ನೂ ಚೆಂದ ಕಿತ್ತದ ಅಲ್ಲ. ಸುತ್ತ ಕಡೆ ರೌಂಡ್ ಬಂದಿದ್ರೆ ಚೆಂದ ಕಿತ್ತದಗನ. ಅದೇ ಏನೋ ಅಂದ್ಕೊಳ್ದೆ ಇದ್ದದ್ದು ಅಷ್ಟೇ ಚೆಂದಾಗದ, ಅಂದ್ಕೊಂಡಿದ್ದು ಏನೂ ಆಗಿರಲ್ಲ. ನಾ ಭಾಳ ಅಬ್ಸರ್ವ್ ಮಾಡೀನಿ, ನಾವು ಅಂದ್ಕೊಂಡಿದ್ದು ಯಾವುದೂ ಆಗಿರಲ್ಲ, ಅಂದ್ಕೊಳ್ಳೋದನ್ನ ಆಗೋದು ಜಾಸ್ತಿ. ಉಫ್ ಎಲ್ಲ ಖಾಲಿ ಆಯ್ತು ನೋಡ್ರಿ, ಮನೆ ಏನಾದ್ರು ಗತ್ತಲಾಗಿತ್ತು.